ವೀಕ್ಷಕರೇ ನಮಸ್ತೆ. ನೋಡಿ ವೀಕ್ಷಕರೇ, ಈ ವಿಡಿಯೋ ಒಂದು ವಿಷದ ಚಿಟ್ಟೆಯ ವಿಡಿಯೋ. ಸಾಮಾನ್ಯವಾಗಿ ಕೆಲವರು ನೋಡಿರ್ತೀರಿ, ಕೆಲವರು ನೋಡೇ ಇರುವುದಿಲ್ಲ ಮತ್ತು ಇದರ ಆಹಾರ ವಿಹಾರ ಜೀವನ ಶೈಲಿ ಗೊತ್ತಿಲ್ಲ ಮತ್ತು ಇದು ಮನುಷ್ಯನಿಗೆ ಈ ಪ್ರಕೃತಿಗೆ ಒಳಿತ ಮತ್ತು ಆಧ್ಯಾತ್ಮಿಕವಾಗಿ ಒಂದು ವಿಚಾರವಿದೆ. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ. ವಿಚಾರ ಏನೆಂದು ತಿಳಿಸುತ್ತೇನೆ. ವಿಡಿಯೋ ಪೂರ್ತಿ ನೋಡಿ ವಿಚಾರ ತಿಳಿಯಿರಿ. ಹಾಗೆ ಮಕ್ಕಳಿಗೆ ವಿಡಿಯೋ ತೋರಿಸಿ, ಗ್ಯಾರಂಟಿ ಮಕ್ಕಳು ಇಷ್ಟಪಡ್ತಾರೆ. ವಿಷಯವನ್ನು ತಿಳಿದು ಜ್ಞಾನ ಬೆಳೆಸ್ಕೊಳ್ತಾರೆ. ಇದರ ಬಗ್ಗೆ ವಿಚಾರ ಈಗ ತಿಳಿಯೋಣ ಬನ್ನಿ. ನೋಡಿ, ಇದರ ಹೆಸರು ಕುಂಬಾರ ಕಣಜ ಅಥವಾ ಮಣ್ಣಿನ ಕಣಜ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೋಡಿರ್ತೀರಿ ಕೆಲವರು. ಇದು ಆಹಾರ ಏನು ಸೇವನೆ ಮಾಡ್ತದೆ ಗೊತ್ತಾ ಎಂದು ಕೇಳುತ್ತೇನೆ. ಇದು ಹೂವಿನ ಮಕರಂದ ಇರುತ್ತದೆ, ಸಿಹಿ ರಸನ ಇರುತ್ತದೆ, ಕೆಲವೊಮ್ಮೆ ಹಣ್ಣುಗಳ ರಸವನ್ನು ಕೂಡ ಇರುತ್ತದೆ ಮತ್ತು ಸಣ್ಣ ಸಣ್ಣ ಮರಿಹುಳುಗಳನ್ನು ತಿನ್ನುತ್ತದೆ ಮತ್ತು ಚಿಟ್ಟೆಯ ಮರಿಗಳನ್ನು ಕೂಡ ಇದು ತಿನ್ನುತ್ತದೆ. ಇತರ ಮೃದುವಾದ ಕೀಟಗಳು, ಆದ್ದರಿಂದ ಬೆಳೆಗಳಿಗೆ ಹಾನಿ ಮಾಡುವ ಕೀಟಗಳನ್ನು ಕೂಡ ತಿಂದು ಇದು ಬದುಕುತ್ತದೆ. ರೈತರಿಗೂ ಇದು ತುಂಬ ಸಹಾಯಕವಾಗಿದೆ. ಬೆಳೆಗಳಲ್ಲಿ ಸಣ್ಣ ಸಣ್ಣ ಕೀಟಗಳನ್ನ ತಿಂದು ಇದು ರೈತರಿಗೆ ಉಪಯುಕ್ತವಾಗಿರ್ತದೆ. ಅದೇ ರೀತಿ ಹೂವಿನ ಪರಾಗಸ್ಪರ್ಶ ಕೂಡ ಮಾಡ್ತದೆ ಇದು. ಆದ್ದರಿಂದ ರೈತನಿಗೆ ಮಿತ್ರವಾಗಿರುತ್ತದೆ ಇದು. ಇದು ಕಟ್ಟುವ ಗೂಡು ಹೇಗೆ ಇರುತ್ತದೆ ಎಂದು ತಿಳಿಯೋಣ. ಈಗ ಚಿತ್ರದಲ್ಲಿ ಕಾಣುವಂತೆ ಮಣ್ಣಿನಿಂದ ಗೂಡು ಕಟ್ಟುತ್ತದೆ. ತೇವವಿರುವ ಮಣ್ಣನ್ನು ಬಾಯಿಯಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ತಂದು ಗೋಡೆಗಳು ಅಥವಾ ಮನೆಯ ಮೂಲೆಗಳು ಅಥವಾ ಕಲ್ಲುಗಳು, ಅಪಾಯ ಇಲ್ಲದ ಸ್ಥಳಗಳಲ್ಲಿ ಬಾಯಿನಿಂದ ತಂದ ಸಣ್ಣ ಮಣ್ಣಿನ ಉಂಡೆಗಳನ್ನು ಅಂಟಿಸಿ ಗೂಡನ್ನು ನಿರ್ಮಿಸಲು ಶುರು ಮಾಡ್ತದೆ. ನಿಧಾನವಾಗಿ ಗೂಡನ್ನು ಕುಂಭದಂತೆ ಅಥವಾ ಕೋಶದಂತೆ ಕೂಡ ಗೂಡನ್ನು ನಿರ್ಮಿಸುತ್ತದೆ. ಈ ಗೂಡನ್ನು ತಾನು ವಾಸ ಮಾಡಲು ನಿರ್ಮಿಸುವುದಿಲ್ಲ ಮತ್ತು ಇನ್ನೇತಕ್ಕೆ ನಿರ್ಮಿಸುತ್ತದೆ ಗೊತ್ತಾ? ಬದಲಾಗಿ ಮೊಟ್ಟೆ ಇಡಲು, ನಂತರ ಗೂಡು ನಿರ್ಮಿಸುತ್ತದೆ. ಗೂಡಲ್ಲಿ ಒಂದು ಮೊಟ್ಟೆಯನ್ನು ಇಟ್ಟು ಆ ಗೂಡಿನ ಒಳಗೆ ಸಣ್ಣ ಕ್ರಿಮಿಕೀಟದ ಹುಳುಗಳನ್ನು ಇಟ್ಟು ನಂತರ ಅದರ ಗೂಡಿನ ಬಾಯಿಯನ್ನು ಅಂದರೆ ಅದರ ದ್ವಾರವನ್ನು ಮುಚ್ಚಿ ಮಣ್ಣಿನಿಂದ ಮುಚ್ಚುತ್ತದೆ. ನಂತರ ಕೆಲವು ದಿನಗಳ ನಂತರ ಮೊಟ್ಟೆಯಿಂದ ಮರಿ ಹೊರಬಂದು ಅಲ್ಲೇ ಇರುವ ಕೀಟಗಳನ್ನು ತಿಂದು ಬೆಳೆದು ದಪ್ಪವಾಗಿ ಬೆಳೆದು ಕೆಲವು ವಾರಗಳ ನಂತರ ಗೂಡಿಗೆ ಸಣ್ಣ ರಂಧ್ರ ಮಾಡಿ ಮರಿಗಳು ಹೊರಬರುತ್ತವೆ. ನೋಡಿ, ಚಿತ್ರದಲ್ಲಿ ನೋಡುತ್ತಿರುವ ಹಾಗೆ ಗೂಡನ್ನು ಯಾವ ರೀತಿ ಅದು ನಿರ್ಮಾಣ ಮಾಡ್ತಾ ಇದೆ ನೋಡಿ. ಹಾಗೆ ನೋಡಿ, ಪೂರ್ತಿ ನೋಡಿ ವಿಡಿಯೋನ. ಅಪರೂಪದಲ್ಲಿ ಅಪರೂಪ ಈ ದೃಶ್ಯ. ಇದುವರೆಗೂ ಯಾರು ಈ ರೀತಿ ವಿಡಿಯೋ ಮಾಡಿ ಹಾಕಿಲ್ಲ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಈ ರೀತಿ ವಿಡಿಯೋನ ನಾನು ನೋಡಿಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ನೀವು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗಾಗಲೇ ಇದು ಒಂದು ವಾರದ ಕಟ್ಟಡ. ಇದು ಒಂದು ವಾರದಿಂದ ನಿರ್ಮಾಣ ಮಾಡಿದೆ ಈ ಗೂಡನ್ನು. ಸುಮಾರು ಒಂದು 20ರಿಂದ 30 ಗೂಡನ್ನು ರಚನೆ ಮಾಡಿ ಅಲ್ಲಿ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡ್ತದೆ ಇದು. ನೋಡಿ, ಒಳಗಡೆ ಆ ಕಡೆ ಆಹಾರ ಇಟ್ಟಿದೆ, ಈ ಕಡೆ ತೇವದ ಮಣ್ಣನ್ನು ತಂದು ಗೂಡನ್ನು ನಿರ್ಮಾಣ ಮಾಡೋಕ್ಕೆ ಇಟ್ಟು ಹೋಗಿದೆ, ಮತ್ತು ಮಣ್ಣನ್ನು ತರಲಿಕ್ಕೆ ಹೋಗಿದೆ. ನೋಡಿ ಪೂರ್ತಿ. ಇದು ಮನುಷ್ಯನಿಗೆ ಏನಾರ ತೊಂದರೆ ಕೊಡ್ತದ ಅಂತ ಕೇಳಿದ್ರೆ ತಾನಾಗೆ ತೊಂದರೆ ಕೊಡೋದಿಲ್ಲ. ಮನುಷ್ಯ ಏನಾರು ಅದಕ್ಕೆ ತೊಂದರೆ ಮಾಡಿದ್ರೆ ಅದು ಅಟ್ಯಾಕ್ ಮಾಡ್ತದೆ, ಕಚ್ಚಿದ್ರೆ ಉರಿತದೆ. ತುಂಬಾ ವಿಷ ಇದೆ ಇದರಲ್ಲಿ. ಯಾರು ಅದಕ್ಕೆ ತೊಂದರೆ ಕೊಡಬೇಡಿ. ಎಲ್ಲರ ಇದ್ದರೆ ಕಂಡು ಬಂದರೆ ಅದ್ರ ಪಾಡಿಗೆ ಅದು ಬಿಟ್ಬಿಡಿ. ಅದು ಗೂಡು ಕಟ್ಟಿ ಮರಿ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಅದು ಹೊಂಟೋಗುತ್ತೆ, ಮರಿನೂ ಹೊಂಟೋಗುತ್ತೆ. ನೋಡಿ, ಪೂರ್ತಿ ನೋಡಿ ವಿಡಿಯೋನ. ಇನ್ನಷ್ಟು ವಿಷಯ ಇದೆ ಆಧ್ಯಾತ್ಮಿಕವಾಗಿ.
ಜನಗಳ ನಂಬಿಕೆ ಏನಿದೆ, ಇದು ಒಳ್ಳೆಯದ ಕೆಟ್ಟದ ಮನೆಗಳಲ್ಲಿ ಕಟ್ಟಿದ್ರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀನಿ. ಇವಾಗ ಆಧ್ಯಾತ್ಮಿಕವಾಗಿ ಜನಗಳ ನಂಬಿಕೆಯ ವಿಚಾರವಾಗಿ ಏನೆಂದು ವಿಚಾರ ಈಗ ಒಂದು ಸ್ವಲ್ಪ ತಿಳಿಯೋಣ. ಜನರ ನಂಬಿಕೆ ಏನಪ್ಪ ಅಂತ ಅಂದರೆ, ನೋಡೋದಾದರೆ ಕೆಲವರು ಇದು ಲಕ್ಷ್ಮೀ ಕಟಾಕ್ಷ ಅಥವಾ ಐಶ್ವರ್ಯದ ಸಂಕೇತ ಎಂದು ಹೇಳ್ತಾರೆ. ಆದ್ದರಿಂದ ಇದಕ್ಕೆ ತೊಂದರೆ ಕೊಡದೆ ಹಾಗೆ ಬಿಟ್ಬಿಡುವುದು ಒಳ್ಳೆಯದು. ಇದೇನಾದರೂ ಮನೆ ಒಳಗಡೆ ಕಟ್ಟಿದ್ರೆ ಅದರಿಂದ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಹಣಕಾಸಿನ ವ್ಯವಹಾರ ಚೆನ್ನಾಗಿರ್ತದೆ, ಕೈಗೂಡ್ತದೆ. ಏನಾರ ಹಣ ಎಲ್ಲಿಂದಾರ ಈಸಬೇಕು, ತರಿಸ್ಬೇಕು, ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ಅದು ಕೈಗೂಡ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇದಕ್ಕೆ ಯಾವುದೇ ರೀತಿ ತೊಂದರೆ ಕೊಡಕ್ಕೆ ಹೋಗಬೇಡಿ. ಅದು ನಮ್ಮ ರೀತಿ ಒಂದು ಜೀವಿಯಾಗಿರೋದ್ರಿಂದ ಅದು ತನ್ನ ಕೆಲಸವನ್ನು ಮುಗಿಸಿ ಮರಿಗಳನ್ನು ಮಾಡಿಸಿ ಹೊರಟೋಗುತ್ತೆ. ನಿಮ್ಗೆ ಯಾರಿಗೂ ಅದು ತೊಂದರೆ ಕೊಡೋದಿಲ್ಲ. ಅದು ಹೊರಟೋದ್ಮೇಲೆ ಎಲ್ಲ ಖಾಲಿ ಆದಮೇಲೆ ಮರಿಗಳು ಅದು ವಿಶೇಷವಾಗಿ ಆ ಮಣ್ಣನ್ನು ತರೋದು, ಅದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಜಾಗದಿಂದ ಅದು ತಂದಿರ್ತದೆ ಮಣ್ಣನ್ನು ಅಂತ ಹೇಳ್ತಾರೆ. ಎಲ್ಲೂ ಯಾಕೆ ಒಂದು ಗಲೀಜಿರೋ ಜಾಗದಲ್ಲಿ ಆ ಮಣ್ಣನ್ನು ತರೋದಿಲ್ಲ, ಅದು ಒಳ್ಳೆ ಜಾಗದಲ್ಲಿ ತಗೊಬಂದಿರ್ತದೆ ಅಂತ ಹೇಳ್ತಾರೆ. ಆ ಮಣ್ಣನ್ನು ಹಾಗೆ ಎಲ್ಲ ಮರಿಗಳೆಲ್ಲ ಹೋದ್ಮೇಲೆ ಆ ಗೂಡನ್ನು ತೆಗೆದು ಇಟ್ಕೊಂಡು ಆ ಮಣ್ಣನ್ನು ಹಣೆಗೆ ತಿಲಕವಾಗಿ ಹಚ್ಕೊಂಡ್ರೆ ಒಳ್ಳೆಯದು ಅಂತಲೂ ಹೇಳ್ತಾರೆ ಕೆಲವರು. ಆಧ್ಯಾತ್ಮಿಕವಾಗಿ ತುಂಬ ವಿಶೇಷವಾಗಿ ಅದು ಎಲ್ಲ ಕಡೆ ಗೂಡು ಕಟ್ಟೋದಿಲ್ಲ. ಅದು ಎಲ್ಲಿ ತನಗೆ ಅಪಾಯ ಇಲ್ಲ, ಎಲ್ಲಿ ಪಾಸಿಟಿವ್ ಎನರ್ಜಿ ಒಳ್ಳೆ ಜಾಗ ಇದೆ ಅಂತ ನೋಡಿ ಅದು ಗೂಡು ಕಟ್ಟುತ್ತೆ, ತೊಂದರೆ ಇಲ್ಲದೇ ಇರೋ ಕಡೆ. ಆದ್ದರಿಂದ ಯಾರು ಅದಕ್ಕೆ ತೊಂದರೆ ಕೊಡಬೇಡಿ, ಬಿಟ್ಬಿಡಿ. ಅದು ನಮ್ಮ ರೀತಿಯೇ. ಅದು ಒಂದು ಜೀವಿ, ಮರಿ ಮಾಡಲಿ, ಮೊಟ್ಟೆ ಹಾಕಲಿ, ಮರಿ ಮಾಡಲಿ, ಅದು ನೋಡಿ ಆನಂದ ಪಡಿ. ಏನು ಅದು ಮುಟ್ಟಕ್ಕೆ ಅಲ್ಲಿ ಅದ್ರ ಸವಾಸಕ್ಕೆ ಹೋಗಬೇಡಿ, ಟಚ್ ಮಾಡಬೇಡಿ, ನೋಡಿ ಅಷ್ಟೇ ಅದನ್ನ. ಈಗಾಗಲೇ ಈ ಗೂಡು ಕಟ್ಟಲಿಕ್ಕೆ 1 ವಾರ ಆಗಿದೆ. ಅದಕ್ಕೆ ಮತ್ತೆ ಪಕ್ಕದಲ್ಲಿ ಒಂದು ಸ್ಟೆಪ್ಪು ನಿರ್ಮಾಣ ಮಾಡ್ತಾಯಿದೆ ನೋಡಿ. ಅವ್ರಿಗೂ ಜ್ಞಾನ ಬೆಳೀತದೆ. ಯಾರು ಈ ರೀತಿ ಗೂಡು ಕಟ್ಟುವ ಈ ಕುಂಬಾರ ಕಣಜಗಳನ್ನ ಕೆಣಕಕ್ಕೆ ಹೋಗಬೇಡಿ, ಅವಕ್ಕೆ ತೊಂದರೆ ಕೊಡಬೇಡಿ. ಅದ್ರ ಪಾಡ್ಗೆ ಅದು ಬಿಟ್ಬಿಡಿ. ಸ್ವಲ್ಪ ದಿವಸ ಆದಮೇಲೆ ಅದು ಮರಿ ಮಾಡ್ಕೊಂಡು ಹೊರಗಡೆ ಹೊಂಟೋಗುತ್ತೆ. ಮಕ್ಕಳಿಗೂ ಈ ವಿಡಿಯೋ ತೋರಿಸಿ ಮಕ್ಕಳು ನೋಡಿ ತುಂಬ ಖುಷಿ ಪಡ್ತಾರೆ. ಮತ್ತು ಮಕ್ಕಳಿಗೂ ಕೂಡ ಜ್ಞಾನ ಬೆಳೀತದೆ. ಈ ವಿಚಾರ ತಿಳಿದ್ರೆ ಮಕ್ಕಳನ್ನು ಇವತ್ತರಕ್ಕೆ ಬಿಡಬೇಡಿ. ಮತ್ತು ಅವಕ್ಕೆ ಮಕ್ಕಳಿಂದ ತೊಂದರೆ ಆಗದಿದ್ದಾಗೆ ನೋಡ್ಕೊಳ್ಳಿ, ದೂರ ಇರಿಸಿ ಮಕ್ಕಳ ಇವತ್ತರಿಂದ. ನೋಡಿ, ಇದು 1 ವಾರದ ನಂತರ ಪಕ್ಕದಲ್ಲೊಂದು ಸ್ಟೆಪ್ನ ಅದು ಎಳಿಸ್ತಾ ಇದೆ. ತುಂಬ ವಿಶೇಷವಾಗಿ ಅದ್ಭುತವಾಗಿ ಅದು ಕಟ್ಟಡ ಮಾಡ್ತಾಯಿದೆ. ಯಾವುದೇ ರೀತಿ ತೊಂದರೆ ಕೊಡದೆ ಅವಕ್ಕೆ ಅವ್ರ ಪಾಡ್ಗೆ ಅವನ್ನ ಬಿಟ್ಬಿಡಿ. ಸ್ವಲ್ಪ ದಿವಸ ಇದ್ದು ಅವು ಹೊರಟೋಗ್ತವೆ, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಪೂರ್ತಿ ವಿಡಿಯೋ ಮಾಡಲಿಕ್ಕೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ ಅಂತ ಹೇಳ್ಬಿಟ್ಟು 2 ಸ್ಟೆಪ್ಪು ಕಟ್ಟುವವರೆಗೆ ಮಾತ್ರ ಮಾಡಿದ್ದೀನಿ. ಪಕ್ಕದಲ್ಲಿ ಒಂದು ಸ್ಟೆಪ್ ಕಟ್ತದೆ, ಅದು ಮುಂದೆ ಇದೆ ದೃಶ್ಯ ನೋಡಿ. ಅಲ್ಲಿ ಮಣ್ಣನ್ನು ತಂದಿದೆ, ಮತ್ತು ಪಕ್ಕದಲ್ಲಿ ಸೊಪ್ಪಿನ ಪುಡಿಯನ್ನು ಜಗದು ತಂದು ಮಡಿಕೊಂಡು ಅದನ್ನು ಸೇರಿಸಿ ಜೊತೆಯಲ್ಲಿ ಮಣ್ಣಿನಲ್ಲಿ ಸೇರಿಸಿ ಕಟ್ತದೆ ಅದು. ಮತ್ತು ಮಣ್ಣನ್ನು ತರಿಕೆ ಹೋಗ್ತು. ಹಾಗೆ ನೋಡಿ, ಪೂರ್ತಿ ನೋಡಿ ವಿಡಿಯೋನ. ಬಂದಿದೆ ನೋಡಿ, ಮಣ್ಣನ್ನು ಎತ್ಕೊಬಂದು ಆ ಮಣ್ಣಿನ ಜೊತೆಯಲ್ಲಿ ಆ ಸೊಪ್ಪನ್ನು ಸೇರಿಸಿ ಅದು ಕಟ್ಟಡ ನಿರ್ಮಾಣ ಮಾಡ್ತಾಯಿದೆ ನೋಡಿ. ಪಕ್ಕದಲ್ಲಿ ಹೆಸರಿಗೆ ಕಾಣಿಸ್ತಾ ಇದೆ ನೋಡಿ, ಅದೇ ಸೊಪ್ಪು ಹೇಳಿದ್ದು ನಿಮಗೆ ನೋಡಿ. ಅದೊಂದು ಸ್ವಲ್ಪ ಹಾಕಿ ಅದು ಗೋಡೆಯನ್ನು ನಿರ್ಮಾಣ ಮಾಡ್ತದೆ. ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ದೃಶ್ಯಗಳು. ಅಪರೂಪದಲ್ಲಿ ಅಪರೂಪ ಸಿಗೋದು. ಪೂರ್ತಿ ನೋಡಿ ವಿಡಿಯೋನ. ಮನುಷ್ಯನಿಗಿಂತ
ಈ ಜೀವಿಗಳ ಮೇಲೂ ನೀವೇ ಹೇಳಿ. ಏಕೆಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಎಷ್ಟೆಲ್ಲ ನಾಶ ಮಾಡ್ತಾಯಿದ್ದಾನೆ. ಭೂಮಿ ಮೇಲೆ ಇರ್ತಕ್ಕಂಥ ಸಂಪತ್ತನ್ನು, ಕಾಡನ್ನು, ಭೂಮಿಯಲ್ಲಿ ಒಳಗಡೆ ಇರ್ತಕ್ಕಂಥ ಖನಿಜಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಎಷ್ಟು ನಾಶ ಮಾಡ್ತಾಯಿದ್ದಾನೆ. ಇವು ಯಾವುದೇ ರೀತಿ ನಾಶ ಮಾಡದೆ ಪ್ರಕೃತಿಯಲ್ಲಿ ಸುಲಭವಾಗಿ ದೊರೆಯುವಂತಹ ವಸ್ತುವಿಂದ ಗೂಡಿನ ಮಣ್ಣನ್ನು ತೆಗೆದು ಪುಡಿ ಮಾಡಿ ಜೀವನವನ್ನು ನಡೆಸಿ ಪ್ರಕೃತಿಗೆ ತಿಲಕವಾಗಿ ಇಟ್ಕೊಂಡವಾಗಿವೆ. ಒಳ್ಳೆಯದು ಅಂತ ಕೆಲವರ ನಂಬಿಕೆ ಇದೆ. ನೋಡಿ, ಆ ಗೂಡನ್ನು ಮತ್ತೆ ಈ ಕಡೆ ಆಲೆ ಅರ್ಧ ಸ್ಟೆಪ್ಪು ಕಟ್ಟಿದೆ. ಎರಡನೇ ಮಹಡಿ ಪಕ್ಕದ ಮಹಡಿಯನ್ನು ಕಟ್ತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಕಟ್ಟಿಬಿಟ್ಟು ಮತ್ತೆ ಹೊರಗೆ ಹೋಗಿದೆ ಮಣ್ಣನ್ನು ತರಲಿಕ್ಕೆ. ಎಷ್ಟು ಅದ್ಭುತವಾಗಿ ಕಟ್ತಾ ಇದೆ ನೋಡಿ, ಎಷ್ಟು ಸುಂದರವಾಗಿ ಕಟ್ತಾ ಇದೆ ನೋಡಿ. ಮನುಷ್ಯನಿಗೆ ಬುದ್ಧಿ ಹೆಚ್ಚು ಅಂತ ಹೇಳ್ತಾರೆ, ಆದರೆ ಮನುಷ್ಯನಿಗಿಂತ ಇವಕ್ಕೆ ಬುದ್ಧಿ ಹೆಚ್ಚು ಅಂತ ಅನಿಸುತ್ತೆ ನಮಗೆ. ಏಕೆಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಈ ಭೂಮಿಯನ್ನು ಸರ್ವನಾಶ ಮಾಡ್ತಿದ್ದಾನೆ. ಎಲ್ಲ ಬೆಟ್ಟ ಗುಡ್ಡಗಳನ್ನು ಕೊರೆದು ತೋಡಿ ಈ ಪ್ರಕೃತಿನೇ ನಾಶ ಮಾಡ್ತಾಯಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನುಷ್ಯಗಿಂತ ಇವು ಕೂಡ ಅತಿ ಬುದ್ಧಿವಂತವು ಅಂತೇಳಿ. ನೋಡಿ, ಎಲ್ಲ ಎಷ್ಟು ಈಗ ಫುಲ್ಲು 2 ಸ್ಟೆಪ್ ಎಲ್ಲ ಆಗೋಗಿದೆ. ಪೂರ್ಣ ಪ್ರಮಾಣದಲ್ಲಿ ಕಟ್ಟಡ ನಡೆದಿದೆ. ಇದು 2ನೇ ವಾರದ ಅಂತ್ಯದ ಭಾಗದಲ್ಲಿ ಇಷ್ಟ ಆಗಿದೆ. ಇನ್ನೂ ಮತ್ತೆ ಕಟ್ತಾ ಇದೆ. ಅದು ಮನುಷ್ಯ ಎಲ್ಲ ಹಾಳು ಮಾಡಿದ್ರೆ ಇದು ಅದ್ಭುತವಾಗಿ, ಇದು ಪ್ರಕೃತಿಯ ಸಹಜ ವರ್ತನೆ ಎಂದು ತಿಳಿದು ನೋಡುವುದು ಹೆಚ್ಚು ಸೂಕ್ತವಾಗಿರ್ತದೆ. ನಮಗೆ ತಿಳಿದಷ್ಟು ಈ ಮಾಹಿತಿ ನೀಡಿದ್ದೇನೆ. ಇದು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ, ನೋಡಿ, ಇದು ಸುಮಾರು ಒಂದು ವಾರದ ಕಾಲ ಕಟ್ಟಿರತಕ್ಕಂಥ ಗೂಡು. ಇದು 1 ವಾರ ಹಿಡ್ದಿದೆ ಇದಕ್ಕೆ ಗೂಡು ಕಟ್ಟಲಿಕ್ಕೆ ಎಷ್ಟೊಂದು. ಹಾಗೆ ನೋಡ್ತಾರೆ, ಮುಂದೆ ಇನ್ನೂ ದೊಡ್ಡದಾಗಿದೆ. ಆ 1 ವಾರದಿಂದ ಇನ್ನೊಂದು ವಾರ, ಒಟ್ಟು ಎರಡನೇ ವಾರಕ್ಕೆ ಎಷ್ಟು ಕಟ್ಟಿದೆ ಅಂತ ಇದೆ. ದಿನಕ್ಕೆ ಸುಮಾರು 2 ರಿಂದ 3 ಮಿನಿಮಮ್ 2 ಮೊಟ್ಟೆ ಇಡಕ್ಕೆ ಆಗುವಷ್ಟು ಗೂಡು ಕಟ್ಟುತ್ತೆ. ಅದು ಸುಮಾರು ಈಗಾಗಲೇ ಒಂದು 15 ದಿವಸ ಆಗಿದೆ. ಸುಮಾರು 2 ವಾರ ಕಳೆದಿದೆ. 2 ವಾರಕ್ಕೆ ಇಲ್ಲ ಅಂದ್ರೂ ಒಂದು 15 ಮೊಟ್ಟೆ ವಸ್ತುವಿನಿಂದ ಮೇಲೆ ಅದು ಇಟ್ಟು ಗೂಡು ಕಟ್ಟಿ ಮುಚ್ಚಿದೆ. ಮತ್ತೆ ಇನ್ನೂ ಕಟ್ತಾನೇ ಇದೆ. ಅದು ವಿಡಿಯೋ ಪೂರ್ತಿ ಲಾಂಗ್ ಆಗ್ತದೆ ಅಂತ ವಿಡಿಯೋ ಮಾಡಿಲ್ಲ ಪೂರ್ತಿ. ಹಾಗೆ ನೋಡಿ, ಎಷ್ಟು ಅದ್ಭುತವಾಗಿ ಕಟ್ತಾ ಇದೆ ನೋಡಿ ವಿಡಿಯೋ ಗೂಡನ್ನು. ಆ ಕಡೆ ಒಳಗಡೆ ನೋಡಿ, ಹಾಗೆ ನೋಡಿ, ಅದೆಷ್ಟು ಬುದ್ಧಿವಂತಿಕೆ ಇರ್ಬೋದು. ಮನುಷ್ಯ ಮಾತ್ರ ಬುದ್ಧಿವಂತ ಹೇಳ್ತಾರೆ. ಮನುಷ್ಯಗಿಂತನೂ ಅದ್ಭುತ ಬುದ್ಧಿವಂತಿಕೆ ಇವು. ಮನುಷ್ಯ ಈ ಪ್ರಕೃತಿನ ಹಾಳು ಮಾಡಿ, ಧ್ವಂಸ ಮಾಡಿ, ತನಗೆ ಬೇಕಾದದ್ದೆಲ್ಲನೂ ಪಡ್ಕೊಳ್ಳಲಿಕ್ಕೆ, ಮನೆ ಕಟ್ಟಲಿಕ್ಕೆ ಈ ಪ್ರಕೃತಿನ ಸರ್ವನಾಶ ಮಾಡ್ತಾವನೆ. ಆದರೆ ನೋಡಿ, ಇವು ಪ್ರಕೃತಿಯ ಅನುಗುಣವಾಗಿ ಯಾವುದೇ ನಾಶ ಇಲ್ಲದೆ ಎಷ್ಟು ಅದ್ಭುತವಾಗಿ ತನ್ನ ಗೂಡನ್ನು ನಿರ್ಮಾಣ ಮಾಡ್ತಾರೆ ತನ್ನ ಮರಿಗಳಿಗಾಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.